ಕೊಪ್ಪಳದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಹನುಮಮಾಲೆ ಧರಿಸಲಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಡಿಸೆಂಬರ್ 12ರಂದು ಪಂಪ ಸರೋವರದಲ್ಲಿ ಮಾಲೆ ಧಾರಣೆ ಮಾಡಲಿದ್ದಾರೆ. ನಂತರ 575 ಮೆಟ್ಟಿಲುಗಳನ್ನು ಹತ್ತಿ ಅಂಜನಾದ್ರಿ ವಿಸರ್ಜನೆ ಮಾಡಲಿದ್ದಾರೆ. ಅಂಜನಾದ್ರಿಯ ಒಂದು ಬೆಟ್ಟದಲ್ಲಿ ಆಂಜನೇಯ ಜನ್ಮಸ್ಥಳ ಅಂತ ಪ್ರಸಿದ್ಧಿ ಪಡೆದಿರೋ ಅಂಜನಾದ್ರಿ ಹನುಮಮಾಲೆ ಧರಿಸಿ ಇಷ್ಟಾರ್ಥಗಳನ್ನು ಈಡೇರಿಸುತ್ತವೆ ಅನ್ನೋ ಒಂದು ನಂಬಿಕೆಯಲ್ಲಿ ಅಷ್ಟೇ ಅಲ್ಲ, ಡಿಸೆಂಬರ್ 12 ಮತ್ತು 13ರಂದು ಅಂಜನಾದ್ರಿಗೆ ಸಾವಿರಾರು ಹನುಮ ಮಾಲೆಧಾರಿಗಳು ಬರಲಿದ್ದಾರೆ. ಅಷ್ಟೇ ಅಲ್ಲ, ವಿಜೇಂದ್ರ ಹನುಮಮಾಲೆ ಧರಿಸ್ತಾರೆ ಅಂತ ಶಾಸಕ ಜನಾರ್ದನ ರೆಡ್ಡಿ ಮಾಹಿತಿ ಕೂಡ ನೀಡಿರ್ತಕ್ಕಂಥದ್ದು. ಹನುಮಮಾಲೆ ಧರಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಪಾದಯಾತ್ರೆ ಮಾಡಲಿದ್ದಾರೆ. ರಾಜ್ಯಾದ್ಯಂತ ಎಲ್ಲ 30 ಜಿಲ್ಲೆಗಳಿಂದ ಕೂಡ ಎಲ್ಲ ಯುವ ಮೋರ್ಚಾ ಘಟಕದ ಕಾರ್ಯಕರ್ತರು ಕೂಡ ಜೊತೆಗೆ ಇವತ್ತು ಎಲ್ಲ ಒಂದು ವ್ಯವಸ್ಥೆಗಳು ನಾನೇನಂದ್ರೆ ಸಂಡೂರು ಚುನಾವಣೆಯಲ್ಲಿ ಇದ್ದಿದ್ದ ಕಾರಣ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಳಿನ್ ಅವರಿಗೆ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಮಹೇಶ್ ಅವರಿಗೆ ಎಲ್ಲರಿಗೂ ಕೂಡ ನಾನು ದೂರವಾಣಿ ಮೂಲಕ ಸಭೆಯನ್ನು ಕರೆದು ವ್ಯವಸ್ಥೆಗಳನ್ನ ಮಾಡೋದ್ರ ಬಗ್ಗೆ ನಾನು ಹೇಳಿದ ಕಾರಣ ಅವರು ಆಲ್ರೆಡಿ ಈಗಾಗಲೇ ಮೀಟಿಂಗ್ ಮಾಡಿದ್ದಾರೆ. ಫಸ್ಟ್ ನಿಮಗೂ ಕೂಡ ಎಲ್ಲ ವಿಷಯಗಳು ಕೂಡ ಗೊತ್ತಿರುತ್ತೆ. ಕಳೆದ ಬಾರಿಗಿಂತ ಈ ಬಾರಿ 3 ದಿವಸಗಳ ಕಾಲ, ಅಂದರೆ ಕಳೆದ ಬಾರಿ ಆ ಹನುಮಮಾಲೆ ದಿವಸ ಮಾತ್ರ ಅವರಿಗೆ ಊಟದ ವ್ಯವಸ್ಥೆ ಇದೆಲ್ಲ ಕೂಡ ಇರ್ತಾ ಇತ್ತು. ಈ ಸಲ 3 ದಿವಸಗಳು ಕೂಡ ಹನುಮಮಾಲೆದಾರಿಗಳಿಗೆ ಬರುವಂಥ ಭಕ್ತಾದಿಗಳಿಗೆ 3 ಹೊತ್ತು ಕೂಡ ಊಟದ ವ್ಯವಸ್ಥೆಗಳನ್ನು ತುಂಬ ಒಳ್ಳೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಹೆಚ್ಚು ಕಡಿಮೆ ಪೊಲೀಸ್ ವ್ಯವಸ್ಥೆ ಕೂಡ ಒಂದು 1500ಕ್ಕೂ ಹೆಚ್ಚು ಒಂದು ಬಂದೋಬಸ್ತಿನ ವ್ಯವಸ್ಥೆ ಮಾಡುವಂಥ ಒಂದು ನಿರ್ಣಯ ಕೂಡ ಕೈಗೊಂಡಿರುವಂಥದ್ದು. ಜೊತೆಗೆ ಇಡೀ ನಮ್ಮ ಆನೆಗುಂದಿಯಿಂದ ಹಿಡಿದು ತಿಮ್ಲಾಪುರ ತನಕ ಕೂಡ ಒಂದು ದ್ವೀಪಾಲಂಕರಣ ಮತ್ತು ಇಡೀ ಬೆಟ್ಟಕ್ಕೆ ದ್ವೀಪಾಲಂಕರಣ, ಜೊತೆಗೆ ಒಂದು ರಾಮನಾಮ ಸ್ಮರಣೆ ಮಾಡುವಂಥದ್ದು, ಹನುಮನ ಹಾಡುಗಳು, ಇದೆಲ್ಲವೂ ಕೂಡ ನಿರಂತರವಾಗಿ ಆ ಒಂದು ಹನುಮಾಲೆದಾರಿಗಳು ಬರುವಂಥ ಸಂದರ್ಭದಲ್ಲಿ ಒಂದು 5-6 ಕಿಲೋಮೀಟರ್ ಎಲ್ಲ ದಿಕ್ಕಲ್ಲಿ ಕೂಡ ಆ ಸ್ಪೀಕರ್ಗಳ ಮೂಲಕ ದೇವ್ರ ಸ್ಮರಣೆ ಮಾಡುವಂಥ ಒಂದು ವಾತಾವರಣ, ಒಂದು ಒಳ್ಳೆಯ ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಇದೆಲ್ಲ ಆಗಿರೋದು. ನಾನು ನಿಮಗೆ ಇವಾಗ ಗಂಗಾವತಿಯಿಂದ ನಮ್ಮ ತಿಮ್ಲಾಪುರ ತನಕ ನಿಮಗೆ 60 ಕೋಟಿ ವೆಚ್ಚದಲ್ಲಿ KKRDB ಮತ್ತು PWD ಇಲಾಖೆಯಿಂದ ಈಗಾಗಲೇ ಅಮೌಂಟ್ ಸ್ಯಾಂಕ್ಷನ್ ಆಗಿ ಪೂಜೆಯನ್ನು ಕೂಡ ಮಾಡಿದ್ದೀವಿ. ತಾವು ನೋಡ್ತಾ ಇರ್ಬೋದು, ಇವಾಗೆಲ್ಲ ಜಂಗಲ್ ಕಟಿಂಗ್ ಎಲ್ಲ ಆಗ್ತಾ ಇದೆ, ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ ಟೆಂಪರವರಿಯಾಗಿ. ಹಾಗಾಗಿ ಇವಾಗ ರಸ್ತೆ ಅಂದರೆ ನಿಮಗೆ ಗಂಗಾವತಿ ನಗರದಲ್ಲಿ ನಮಗೇನು ಗುಲ್ಬರ್ಗ, ಬೀದರು, ಯಾದಗಿರಿ, ರಾಯಚೂರಿಂದ ಕಾಟಗಿ ಮೂಲಕ ಗಂಗಾವತಿ ನಗರಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ರಾಣಾ ಪ್ರತಾಪ್ ಸರ್ಕಲಿಂದ ಹಿಡಿದು ನಿಮಗೆ ಅಪ್ ಟು ತಿಮ್ಲಾಪುರ ತನಕ, ಆನೆಗೊಂದಿಯನ್ನು ಅಂಜನಾದ್ರಿ ಪರ್ವತ ದಾಟಿ ಕೂಡ ತಿಮ್ಲಾಪುರ ತನಕ ಕೂಡ ಕಂಪ್ಲೀಟ್ ರಸ್ತೆ ಮತ್ತು ಒಂದು ಆಧ್ಯಾತ್ಮಿಕ ವಾತಾವರಣ ಒಂದು ಸೃಷ್ಟಿ ಮಾಡುವಂಥ ಒಂದು ರೀತಿಯಲ್ಲಿ ಭಗವಂತನ ಹನುಮನ ನಾಮಗಳು, ಗದೆ ಮತ್ತು ಬಿಲ್ಲು ಬಾಣ, ಜೊತೆಗೆ ವಿದ್ಯುತ್ ದೀಪಾಲಂಕಾರ ನಿಮಗೆ 22 ಕಿಲೋಮೀಟರ್ ಕೂಡ ನಾನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಅಮೌಂಟು ಸ್ಯಾಂಕ್ಷನ್ ಆಗಿದೆ, ಟೆಂಡರ್ ಕರೆದಿದ್ದಾರೆ, ಅವಾರ್ಡ್ ಕೂಡ ಆಗಿದೆ, ಕೆಲಸ ಕೂಡ ಪ್ರಾರಂಭ ಆಗಿದೆ. ಅದನ್ನು ಹೇಳ್ತೀನಿ ಸರ್, ನಾನು ನಿಮಗೆ ಡೀಟೇಲ್ಡ್ ಆಗಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲಿ. ನಾನು ಇವಾಗ ಅಂದರೆ ಇವಾಗ ಹನುಮಾಲೆ ಬಂದು 12ನೇ ತಾರೀಕಿಗೆ ಬೆಳಗ್ಗೆ ಪಂಪ ಸರೋವರದ ಹತ್ರ ಹನುಮಾಲೆಯನ್ನು ಧರಿಸಿ ಎಲ್ಲ ಒಂದು ಭಕ್ತಾದಿಗಳ ಜೊತೆಯಲ್ಲಿ ಬೆಟ್ಟ ಹತ್ತುವಂಥ ಕಾರ್ಯಕ್ರಮ.